ವಾವ್! ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ದೃಶ್ಯ ಅಲ್ಲ. ನಾನು ಮತ್ತೆ ಬಂದೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಈ ಬ್ಯೂಟಿಫುಲ್ ದೃಶ್ಯದಿಂದ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಹೌದು, ಮತ್ತೇನು ಮಾಡೋದು, ಸ್ಕೂಲ್ ರಜಾ ಇದೆ ಅಲ್ವಾ. ಸ್ಕೂಲ್ ಇದ್ದಾಗಂತೂ ಮಕ್ಕಳು ಇದೆಲ್ಲ ಏನೂ ಕೇಳೋದಿಲ್ಲ, ನಮಗೂ ತಲೆನೋವಿರಲ್ಲ. ರಜಾ ಬಂತು ಅಂದರೆ ನೋಡಿ ಮನೇಲಿರೋಕ್ಕೆ ಇಷ್ಟ ಆಗಲ್ಲ ಅವ್ರಿಗೇನೋ, ಮನೆಯೇ ಜೈಲು ಅನ್ನೋ ಥರ ಫೀಲ್ ಮಾಡ್ತಾರೆ. ಸೊ ಇದೇನಿದು, ಈಗ ತಾನೇ ಕಾಶ್ಮೀರ್ಗೆ ಹೋಗಿ ಬಂದ್ರಲ್ಲ ಮೊನ್ನೆ, ಮತ್ತೇನು ಬರೀ ಸುತ್ತೋದೇ ಕೆಲಸನ ಅಂತ ಅಂದ್ಕೋಬೇಡಿ. ನಮಗೂ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಬಟ್ ಮಕ್ಕಳು ಬಲವಂತಕ್ಕೆ ಏನೂ ಮಾಡಲಿಲ್ಲ. ಸರಿ ಇಲ್ಲೇ ಎಲ್ಲರೂ ಹತ್ತಿರ ಇರೋವಂಥ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಈ ಸಲ ನಾನು ಹೇಳ್ಬಿಟ್ಟು, ಈ ಸಲ ಅಂತೂ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಆಲ್ರೆಡಿ ಹೇಳಿದ್ದೀನಿ ನನಗೆ ದೇವಸ್ಥಾನಗಳಿಗೆ ಹೋದಂದರೆ ತುಂಬ ಇಷ್ಟ ಅಂತ. ಹಾಗಾಗಿ ಹೋಗೋಣ ಅಂತ ಹೊರಟು ರೆಡಿಯಾಗಿ ಹೋಗಿದ್ದೀವಿ. ಇದು ಮೈಸೂರಿಂದ ನಾವು ಹೊರಟಿರೋವಂಥದ್ದು. ಸತ್ಯಮಂಗಳಂ ಅನ್ನೋ ಫಾರೆಸ್ಟ್ ಘಾಟ್ ಇದೆಯಲ್ಲ, ಅದನ್ನು ದಾಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಕಡೆ ದೇವಸ್ಥಾನಗಳಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಈ ಸಲ ಕಾರಲ್ಲೇ ನಮ್ಮದು ಟ್ರಾವೆಲ್ಲು. ಮಕ್ಕಳಿಗೆ ತುಂಬ ಲಾಂಗ್ ಡ್ರೈವಲ್ಲಿ ಕುತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸೀಟನ್ನೇ ಫೋಲ್ಡ್ ಮಾಡಿಬಿಟ್ಟು ಬೆಡ್ ಥರ ಅವ್ರಿಗೆ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅವರು ಕಂಫರ್ಟಬಲಾಗಿ ಕುತ್ಕೋಬೋದು, ಮಲ್ಕೋಬೋದು, ಆಟ ಆಡ್ಬೋದು, ಏನು ತಲೆನೋವಿರಲ್ಲ, ಆರಾಮಾಗಿ ಜರ್ನಿ ಮಾಡ್ಬೋದು. ಬಟ್ ನಾವು ಮಾತ್ರ ಕೂತ್ಕೊಂಡೇ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಅವರು ಕಂಫರ್ಟಬಲ್ ಆಗಿದ್ದರೆ ಟ್ರಿಪ್ಪೇ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಟ್ರಾವೆಲ್ನ ಶುರು ಮಾಡಿದ್ವಿ. ಒಂದು 5:30 ಶುರು ಮಾಡಿದ್ವಿ. ಈಗ ಸತ್ಯಮಂಗಲ ಘಾಟ್ ದಾಟೋದಕ್ಕೆ ನಮಗೆ ಆಲ್ಮೋಸ್ಟ್ 9:30 ಆಯಿತು. ದಾಟ್ಬಿಟ್ಟು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮದು ಡೆಸ್ಟಿನೇಷನ್ ಇದ್ದಿದ್ದು ಬೇರೆ ಕಡೆ. ಸೊ ಆನ್ ದಿ ವೇ ಇದೊಂದು ಪ್ಲೇಸ್ ಇದೆ ಅಂತ ಗೊತ್ತಾದ ಮೇಲೆ ನಮ್ಮದು ಪ್ಲ್ಯಾನ್ ಚೇಂಜ್ ಆಗಿ, ಸರಿ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಇಂಟೀರಿಯರ್ ಒಳಗಡೆ ಬರೋ ಥರ ಆಯಿತು. ಆದರೂ ಪರವಾಗಿಲ್ಲ, ಇಷ್ಟು ಹತ್ತಿರ ಬಂದಿದ್ದೀವಿ, ನೋಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ತಮಿಳ್ನಾಡಲ್ಲಿದ್ದೀವಿ, ತಮಿಳ್ನಾಡಲ್ಲಿ ಹೋಗ್ತಾ ಇದ್ದೀವಿ. ಆದ್ರೂ ಇಲ್ಲಿರೋಂಥ ಬೆಟ್ಟ ಗುಡ್ಡ, ಈ ವಾತಾವರಣ ಎಲ್ಲ ನೋಡ್ತಾ ಇದ್ದೆ ನನಗೆ ಈ ಮಡಿಕೇರಿ ಚಿಕ್ಕಮಂಗ್ಳೂರಿಗೆ ಹೋದರೆ ಹೇಗಿರುತ್ತಲ್ಲ ವೆದರು, ಆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ನೋಡಿ, ನಮ್ಮ ಕಡೆ ಇರೋ ಥರನೇ ಎಷ್ಟು ದೊಡ್ಡದು ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲನೂ ಇತ್ತು. ವೆದರು ಅಷ್ಟೇ, ಅಷ್ಟು ಬಿಸಿಲು ಸೆಕೆ ಅನ್ನೋ ಥರ ಏನಿರಲಿಲ್ಲ. ಸುತ್ತಮುತ್ತ ಈ ಥರ ಹಸಿರು ಇರೋದಕ್ಕೇನೋ ತುಂಬ ತಂಪಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಈ ಪ್ಲೇಸು. ಜಾಸ್ತಿ ಸಸ್ಪೆನ್ಸ್ ಬೇಡ ಹೇಳಮ್ಮ ಅಂತೀರಾ, ಸರಿ ಹೇಳೇ ಬಿಡ್ತೀನಿ. ನಾವು ಕೊಯಂಬತ್ತೂರಲ್ಲಿರೋಂಥ ಇಶಾ ಫೌಂಡೇಶನ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ನಮಗೆ ಒಂದು 2-3 ಅವರ್ಸ್ ಇಲ್ಲಿ ಸ್ಪೆಂಡ್ ಮಾಡಿದ್ರೆ ಸಾಕು, ನೋಡ್ಕೊಂಡಂಗೆ ಆಗುತ್ತೆ, ಮಕ್ಳಿಗೆ ತೋರಿಸ್ದಾಗ ಆಗುತ್ತೆ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೋಡಿ, ತಮಿಳ್ನಾಡಲ್ಲೂ ಅಡಿಕೆ ತೋಟ ಇದೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಇದಕ್ಕೆ ಮುಂಚೆ ನೋಡೇ ಇರಲಿಲ್ಲ. ನಾವು ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ, ಮ್ಯಾಪಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಮ್ಯಾಪ್ ಕರ್ಕೊಂಡೋಗಿದ್ದು ರೂಟ್ ಇಲ್ಲಿವರೆಗೂ ಚೆನ್ನಾಗಿತ್ತು, ಬಟ್ ಇದು ಮುಂದಕ್ಕೆ ಹೋಗಿದ್ದು ರೂಟ್ ಅಂತೂ ಏನಿಲ್ಲ, ನಿಮ್ಗೆ ಒಳ್ಳೆ ಬಾಡಿ ಮಸಾಜ್ ಆದಂಗೆ ಆಗುತ್ತೆ ಅಷ್ಟೇ, ಆ ರೀತಿ ಇತ್ತು. ಹೇಗಿತ್ತು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ನಾವು ಹೇಗೋ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ, ರೀಚ್ ಆದ್ವಿ. ಇನ್ನೇನು ಮುಂದೆ ಎಂಟ್ರೆನ್ಸ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಇದೇ ಎಂಟ್ರೆನ್ಸು ಅಂತ. ಇದೆಲ್ಲ ಇನ್ನು ಮುಂದೆ ಹೋಗಿ ಅಂತ ಅಂದರು. ಸರಿ ಅಂತ ಹೋಗ್ತಾ ಇದ್ವಿ. ನಾವು ಫಸ್ಟ್ ಟೈಮ್ ಬರ್ತಿರೋದು, ಇದ್ರ ಬಗ್ಗೆ ನಾವೆಲ್ಲೂ ವಿಚಾರಿಸಿಲ್ಲ, ಏನು ತಿಳ್ಕೊಳ್ತಲೇ ಹಾಗೆ ಡೈರೆಕ್ಟಾಗಿ ಬಂದುಬಿಟ್ವಿ, ಆನ್ ದಿ ವೇ ಸಿಗುತ್ತೆ ಅಂತ. ಸೊ ಇಷ್ಟು ಚೆನ್ನಾಗಿರೋ ಪ್ಲೇಸ್ನ ನಿಮಗೂ ತೋರಿಸೋಣ, ನೀವು ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಬರಲಿ ಅನ್ನೋದಕ್ಕೋಸ್ಕರ ನಾನೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಆ ರೋಡು. ಹೆಂಗಿದೆ ಅಂತ ಅಂದರೆ, ನಿಮಗೆ ಭರತನಾಟ್ಯ ಕೂಚಿಪುಡಿ ಇವೆಲ್ಲ ಏನು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಇದರಲ್ಲೇ ಆರಾಮಾಗಿ ನೀವು ಕಲ್ತ್ಕೊಬಿಡ್ಬೋದು. ಅಷ್ಟು ಚೆನ್ನಾಗಿ ನಿಮ್ಮನ್ನ ಡ್ಯಾನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗುತ್ತೆ. ನಾವಂತೂ, ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಮಾಡ್ಕೊಂಡು ಹೋಗೋ ರೋಡನ್ನು. ಬಟ್ ಏನಕ್ಕೆ ಈ ರೀತಿ ಬಿಟ್ಟಿದ್ದಾರೆ ಈ ರೋಡನ್ನ ಅಂತ ನನಗೆ ಅರ್ಥ ಆಗಿಲ್ಲ. ಯಾಕೆಂದರೆ ಇಷ್ಟು ಜನ ವಿಸಿಟ್ ಮಾಡ್ತಾರೆ, ಇಷ್ಟು ಫೇಮಸ್ ಇದೆ ಪ್ಲೇಸು, ಆದರೂ ರೋಡ್ ಮಾತ್ರ ಈ ರೀತಿ ಹಿಂಗೆ ಬಿಟ್ಬಿಟ್ಟಿದ್ದಾರಲ್ಲ ಅಂತ ನನಗೂ ಫೀಲ್ ಆಯಿತು. ಸೊ ನೋಡಿ, ಆದಿಯೋಗಿ ಅವ್ರನ್ನ ಹಿಂದೆಯಿಂದ ನಾವು ಬ್ಯಾಕ್ ಸೈಡಿಂದ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ನಮಗೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಏನೂ ಗೊತ್ತಿಲ್ಲ, ನಾವು ಜಸ್ಟು ಆದಿಯೋಗಿ ಅಂತ ಹಾಕಿದ್ವಿ. ಆ ಮ್ಯಾಪ್ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ಈ ರೂಟ್ ಅಂತೂ ದಯವಿಟ್ಟು ಯಾರಾದರೂ ಬರೋರು ಬರಬೇಡಿ. ಮ್ಯಾಪ್ ಹಾಕೋ ಆಗಿದ್ರೆ ಫ್ರಂಟ್ ಗೇಟ್ ಅಂತಲೇ ಹಾಕ್ಕೊಂಡು ಹೋದರೆ ಬೆಸ್ಟ್ ಅಂತ ಅನ್ಕೋತೀನಿ.
ಸೊ ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ನನಗೆ ಅದು ನೋಡ್ತಾ ಇದ್ದಂಗೆ ಮೈಯೆಲ್ಲ ನಿಜ ಜುಮ್ ಅನ್ನಿಸ್ಬಿಡ್ತು. ಅಂದರೆ ಈ ಶಿವಪ್ಪನ ನಾವು ಫೋಟೋಗಳಲ್ಲಿ ಒಂದೊಂದು ರೀತಿ ನೋಡಿರ್ತೀವಿ, ಎಷ್ಟು ಚೆನ್ನಾಗಿ ನೋಡಿರ್ತೀವಿ. ಇಲ್ಲಿ ಅಷ್ಟು ದೊಡ್ಡ ಮೂರ್ತಿ, ಅಷ್ಟು ಥರ ಯೋಗ ಮಾಡ್ತಿರೋ ಆ ರೂಪ ನೋಡಿದ್ರೆ ನನಗಂತೂ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು. ಚೆನ್ನಾಗಿ ಅನ್ನಿಸ್ತು. ಮತ್ತು ಇಲ್ಲಿಂದ ನಾವು ಪಾರ್ಕಿಂಗ್ ಹೋಗಬೇಕು ಅಂದರೆ ತುಂಬ ದೂರ ಇತ್ತು. ತೋರಿಸಿದ್ರು ಅವ್ರು ಅಲ್ಲಿ ನಿಲ್ಲಿಸ್ಬೇಕು ಅಂತ. ಆ ಕಡೆ ಹಿಂದೆ ಅಷ್ಟು ದೂರ ಹೋಗಬೇಕು. ಸೊ ಅಷ್ಟು ದೂರ ಮಕ್ಕಳು ಮತ್ತೆ ರಿಟರ್ನ್ ನಡ್ಕೊಂಡು ಬರೋಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ನಮ್ಮನ್ನು ಅಲ್ಲೇ ಇಳಿಸ್ಬಿಟ್ಟು ಅವ್ರು ಮಾತ್ರ ನಾನು ಪಾರ್ಕ್ ಮಾಡಿ ಬರ್ತೀನಿ, ನೀವು ವೆಯ್ಟ್ ಮಾಡಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾವು ಇಳಿದ್ಬಿಟ್ಟು ಬಂದು ಕೂತ್ಕೊಂಡಿದ್ವಿ. ಸೊ ಪ್ಲೇಸ್ ಮಾತ್ರ ತಮಿಳ್ನಾಡಲ್ಲಿದೆ, ಬಟ್ ಇಲ್ಲಿ ಬಂದರೆ ತಮಿಳ್ನಾಡು ಅಂತ ನಿಜ ಫೀಲೇ ಆಗೋಲ್ಲ. ಅಷ್ಟು ತಂಪಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಸುತ್ತಮುತ್ತ ಇರೋ ಪ್ಲೇಸ್. ಸುತ್ತಮುತ್ತ ಫುಲ್ಲು ಬೆಟ್ಟ ಗುಡ್ಡ, ತೋಟ, ಗಾಳಿ, ಎಷ್ಟು ಚೆನ್ನಾಗಿದೆ ಅಂತ ವಾತಾವರಣ. ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ಲು ಓಪನ್ ಫೀಲ್ಡು ನೋಡಿ, ಅಷ್ಟು ದೂರ ಕಾಣ್ತಿದೆಯಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಷ್ಟು ದೂರ ನಡ್ಕೊಂಡು ಬರಬೇಕು. ಸರಿ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಣ. ಈ ಆದಿಯೋಗಿ ಪ್ರತಿಮೆ ಇದೆಯಲ್ಲ, ಇದು 112 ಅಡಿ ಎತ್ತರ ಇದೆ, ಹಾಗೆ 82 ಅಡಿ ಅಗಲ ಇದೆ. ಇದು ಶಿವನ ತಿರುನಾಮಂ ಅಂತ ಹೊಂದಿರೋಂಥ ಉಕ್ಕಿನಿಂದ ಮಾಡಿರೋಂಥ ಪ್ರತಿಮೆ ಇದು ತಮಿಳ್ನಾಡಿನ ಕೊಯಮತ್ತೂರಲ್ಲಿದೆ. ಇಲ್ಲಿಗೆ ಟ್ರೈನ್ ಫೆಸಿಲಿಟೀಸ್ ಇದೆ, ಬಸ್ ಫೆಸಿಲಿಟೀಸ್ ಇದೆ. ಕೊಯಂಬತ್ತೂರಿಂದ ಇಲ್ಲಿಗೆ ಬರೋಕ್ಕೆ ಸಿಟಿ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಯಾಕೆ ಬೇಕಾದ್ರೂ ನೀವು ಬರ್ಬೋದು. ಇದು ಇಶಾ ಫೌಂಡೇಶನ್ ಮುಖ್ಯಸ್ಥರಾದಂಥ ಸದ್ಗುರು ಜಗ್ಗಿ ವಾಸುದೇವರವರು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದರ ವೆಯ್ಟ್ ಎಷ್ಟಿದೆಯಪ್ಪ ಅಂದರೆ 500 ಟನ್ನಷ್ಟು ಇದರ ವೆಯ್ಟ್ ಇದೆ. ಇದು 2017ರಲ್ಲಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿಸಿರ್ತಾರೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ದೇವರನ್ನ ಒಬ್ಬೊಬ್ಬರು ಒಂದೊಂದು ರೀತಿ ನೋಡ್ತಾರೆ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುತ್ತೆ ಅಂತ. ಆ ಒಂದು ಥಾಟಲ್ಲಿ ಆಗಿರೋವಂಥದ್ದು ಇದು. ಈ ಆದಿಯೋಗಿ ಅನ್ನೋವಂತಹ ಈ ಇಶಾ ಯೋಗ ಕೇಂದ್ರದಲ್ಲಿ ಇದನ್ನು ನೆಲೆಸಿರ್ತಾರೆ. ಇದನ್ನು ಯೋಗ ಸಂಸ್ಕೃತಿಯಲ್ಲಿ ಆ ರೀತಿಯಲ್ಲಿ ಇದನ್ನು ಅವರು ನೋಡ್ತಾರೆ. ಮೋಕ್ಷವನ್ನು ಸಾಧಿಸೋಕ್ಕೆ 112 ಸಾಧ್ಯತೆ ಇದೆ. ಮಾನವನ ವ್ಯವಸ್ಥೆಯಲ್ಲಿ 112 ಚಕ್ರಗಳನ್ನು ಇದೆ ಅನ್ನೋದನ್ನು ಸಂಕೇತಿಸೋದೇ ಇದು. ಇದ್ರ ಮುಂದೆಗಡೆ ಯೋಗೇಶ್ವರ ಲಿಂಗ ಅನ್ನೋಂಥ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿ ಇಟ್ಟಿದ್ದಾರೆ. ಇದು ಗಿನ್ನಿಸ್ ರೆಕಾರ್ಡಲ್ಲಿ ಕೂಡ ಇದೆ. ಎಷ್ಟು ಹೆಮ್ಮೆ ಅಲ್ವಾ ನಮಗೆ. ದಿನ ಸಂಜೆ 7 ಗಂಟೆಗೆ ಆದಿಯೋಗಿ ದಿವ್ಯ ದರ್ಶನಂ ಅನ್ನೋಂಥ 3D ಲೇಸರ್ ಶೋ ಕೂಡ ಇರುತ್ತಂತೆ. ನನಗೆ ನಿಜ ಗೊತ್ತಿದ್ದರೆ ರಾತ್ರಿನೇ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವೋ ಏನೋ, ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಸರಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಈಗ ನಮಗೆ ಎಷ್ಟು ಸಿಕ್ಕಿದೆಯೋ ಅಷ್ಟೇ ತೃಪ್ತಿ ಪಟ್ಟರೆ ಆಯಿತು. ಪ್ಲೇಸ್ ತುಂಬ ಚೆನ್ನಾಗಿದೆ, ನನಗೆಲ್ಲ ಇಷ್ಟ ಆಯಿತು. ಬಟ್ ಏನಪ್ಪ ಅಂತಂದರೆ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಓಪನ್ ಪ್ಲೇಸ್ ಆಗಿರೋದ್ರಿಂದ. ಆಮೇಲೆ ಗಾಳಿ ಅಂತೂ ತುಂಬ ರಭಸವಾಗಿ ಹೊಡಿತಾ ಇತ್ತು ಮುಖಕ್ಕೇನೆ. ಹಾಗಾಗಿ ನಂಗೆ ಅದೊಂದು ಸ್ವಲ್ಪ ತುಂಬ ಕಷ್ಟ ಅಂತ ಅನ್ನಿಸ್ತು. ಮಕ್ಳಿಗಂತೂ ಕಣ್ಣಿಗೆ ಧೂಳು ಬೀಳ್ತಾ ಇತ್ತು. ಅದಕ್ಕೆ ಯಾರಾದರೂ ನೆಕ್ಸ್ಟ್ ಹೋಗ್ತೀರಾ ಅಂದರೆ ದಯವಿಟ್ಟು ಗ್ಲಾಸಸ್ನ ಕ್ಯಾರಿ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಾವು ತಂದಿದ್ವಿ, ಬಟ್ ನಮ್ಗೆ ಈ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ನಾವು ಕಾರಲ್ಲೇ ಇಟ್ಬಿಟ್ಟು ಇಳಿದ್ಬಿಟ್ವಿ. ಅದೊಂದು ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತು. ಸೊ ನೋಡಿ, ಇದು ಪ್ರತಿಮೆ ಮುಂದೆ ಇಟ್ಟಿರೋಂಥ ಲಿಂಗ ಇದೆ ಒಂದು. ಅಲ್ಲಿ ಫೋನಲ್ಲಿ ಏನು ಕ್ಯಾಪ್ಚರ್ ಮಾಡೋ ಹಾಗಿಲ್ಲ, ಹಾಗಾಗಿ ನಾನೇನು ಮಾಡಿಲ್ಲ. 20 ರೂಪಾಯಿ ಕೊಟ್ಟರೆ ಅಲ್ಲೊಂದು ಪುಟಾಣಿ ತಂಬಿಗೆ ಇರುತ್ತೆ, ಅದರಲ್ಲಿ ನೀರು ಮತ್ತು ಒಂದು ಬೇವಿನ ಪತ್ರೆ ಹಾಕಿ ಕೊಡ್ತಾರೆ. ನಾವು ಅದನ್ನು ತೊಗೊಂಡು ಹೋಗ್ಬಿಟ್ಟು ಆ ಲಿಂಗಕ್ಕೆ ನಾವೇ ಅಭಿಷೇಕ ಮಾಡಿ ಬರ್ಬೋದು. ಆಮೇಲೆ ಅಲ್ಲಿ ತೀರ್ಥ ಕೊಡ್ತಾರೆ, ಮತ್ತು ಪ್ರಸಾದವಾಗಿ ಹೂ ಕೊಡೋದಿಲ್ಲ, ಒಂದು ಬೇವಿನ ಎಲೆ ಕೊಡ್ತಾರೆ ಎಲ್ಲರಿಗೂ. ನನಗೆ ಇದು ತುಂಬ ಹೊಸದು, ನಾನು ಎಲ್ಲೂ ನೋಡಿರಲಿಲ್ಲ, ಕೇಳಿರಲಿಲ್ಲ. ಫಸ್ಟ್ ಟೈಮ್ ಅದನ್ನು ನಾನು ನೋಡಿದ್ದಿಲ್ಲಿ. ಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ಬೇರೆ ಟೈಮಲ್ಲಿ ನಾವಂತೂ ತಿನ್ನೋದಿಲ್ಲ, ಯುಗಾದಿ ಹಬ್ಬ ಬಂದುಬಿಟ್ರೆ. ಸೊ ಹಾಗಾಗಿ ಬೇವು ತಿಂದು ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಏನೋ ಈ ರೀತಿ ಪ್ರಸಾದದ ರೂಪದಲ್ಲಿ ಬೇವಿನ ಎಲೆನೇ ಕೊಡ್ತಾ ಇದ್ದಾರೆ. ಸೊ ನಾನಂತೂ ತಿಂದೆಪ್ಪ, ನಾನಂತೂ ಬಿಸಾಕಿಲ್ಲ. ದೇವ್ರ ಮೇಲೆ ಭಯಕ್ಕಾದ್ರೂ ನಾನು ತಿಂದೇ ಬಿಟ್ಟೆ. ಮಕ್ಕಳು ಸ್ವಲ್ಪ ಇದು ಮಾಡಿದ್ರು ಅಷ್ಟೇ. ಸೊ ಇಷ್ಟೇ, ಇಲ್ಲಿ ಬೇರೇನೂ ಇಲ್ಲ ನೋಡೋ ಅಂಥದ್ದು. ಈ ಪ್ರತಿಮೆ ಮತ್ತು ಲಿಂಗ ಅಷ್ಟೇ. ತುಂಬ ಗಾಳಿ ಇದ್ದಿದ್ದರಿಂದ ಜಾಸ್ತಿ ಹೊತ್ತಲ್ಲಿ ಇರೋಕ್ಕಾಗಲ್ಲ. ಒಂದು ರೀತಿ ನನ್ನ ತಲೆನೋವೇ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಗಾಳಿ ಮುಖಕ್ಕೆ ಹೊಡೆದು. ಸೊ ಅಲ್ಲಿಂದ ನಾವು ಹೊರಟು ಬರಬೇಕಾದ್ರೆ ನಾನು ಇದನ್ನು ನೋಡಿದೆ, ಅಂದ್ಕೊಂಡೆ ನಮ್ಗೆ ಫಸ್ಟೇ ಗೊತ್ತಿರಬೇಕಿತ್ತಲ್ಲ, ಏನಾದ್ರು ಬೇರೆ ಪ್ಲ್ಯಾನ್ ಮಾಡ್ಬೋದಿತ್ತು ಅಂತ ಅಂದ್ಕೊಂಡೆ ನಾನು.
ಮತ್ತು ಇಲ್ಲಿ ನಿಲ್ಲೋದಕ್ಕೆ ಎಲ್ಲೂ ಏನೂ ನೆರಳಿನ ರೀತಿ ವ್ಯವಸ್ಥೆ ಆಗಲಿ, ಕೂರೋದಕ್ಕೆ ವ್ಯವಸ್ಥೆ ಆಗಲಿ ಏನೂ ಇಲ್ಲ. ಮೇ ಬಿ ಅದೆಲ್ಲ ಶೆಲ್ಟರ್ ಥರ ಎಲ್ಲ ಮಾಡಿಬಿಟ್ರೆ ಇದಕ್ಕಿರೋ ಅಂಥ ಬ್ಯೂಟಿ ಕಮ್ಮಿ ಆಗುತ್ತೆ ಅಂತ ಇರ್ಬೋದೇನೋ, ನನಗೆ ಹಾಗೆ ಅನ್ನಿಸ್ತು. ಬಟ್ ಆ ಥರ ಸ್ವಲ್ಪ ಸೈಡಲ್ಲಾದರೂ ಫೆಸಿಲಿಟೀಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಳಿಗೂ ತಕ್ಷಣಕ್ಕೆ ಅಲ್ಲಿ ಏನಾರು ಹಸಿವಾಯಿತು, ನೀರು ಬೇಕು ಅನಿಸಿದ್ರೆ ಅಲ್ಲಿ ಅಕ್ಕಪಕ್ಕ ಯಾವುದೇ ಸ್ಟಾಲ್ಸ್ ಏನೂ ಇಲ್ಲ. ಅಲ್ಲಿಂದ ನಾವು ಕಾರ್ ಪಾರ್ಕಿಂಗ್ ಏನಿದೆಯಲ್ಲ ಅಲ್ಲಿವರೆಗೂ ನಡ್ಕೊಂಡು ಹೋದರೆ ಮಾತ್ರ ಸಿಗುತ್ತೆ. ಸೊ ಟೋಟಲಿ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಕೆಲವೊಂದು ಚಿಕ್ಕ ಪುಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಓಕೆ. ಗಾಗಲ್ಸ್ ತೊಗೊಂಡೋಗೋದಂತೂ ಮರಿಬೇಡಿ ಯಾರನ್ನ ಹೋಗೋ ಆಗಿದ್ರೆ. ಬಟ್ ಒನ್ ಟೈಮ್ ವಿಸಿಟ್ ಅಂತೂ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸು. ಇದಾದಮೇಲೆ ನೆಕ್ಸ್ಟು ಒಳಗಡೆ ಹೋಗ್ಬೋದು, ಅಲ್ಲಿ ಮ್ಯೂಸಿಯಂ ಥರ ಇದೆ ಅಂತೆಲ್ಲ ಹೇಳಿದ್ರು. ಬಟ್ ನಾನು ಆಲ್ರೆಡಿ ಹೇಳಿದಾಗೆ ಇದು ನಮ್ಮ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಇರಲಿಲ್ಲ. ನಮ್ಮ ಡೆಸ್ಟಿನೇಷನ್ ಬೇರೆ ಇತ್ತು, ಹಾಗಾಗಿ ನಮ್ಗೆ ಅದು ಟೈಮ್ ಆಗಿಬಿಡುತ್ತೆ, ನೈಟ್ ಒಳಗೆ ಹೋಗಿ ಸೇರಬೇಕು ಅಂತ ಹೇಳ್ಬಿಟ್ಟು ನಾವು ಬೇರೆಲ್ಲೂ ವಿಸಿಟ್ ಕೊಡಲಿಲ್ಲ, ಹೊರಟ್ವಿ. ಎಲ್ಲಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಿದ್ದು ನನ್ನ ಚಿಕ್ಕ ಮಗಳು. ಅವಳಿಗೆ ಬೆಟ್ಟ ಗುಡ್ಡ ಗಾಳಿ ಅಂದರೆ ತುಂಬ ಇಷ್ಟ. ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ಲು. ನೋಡಿ ಇಲ್ಲಿ ಬಸ್ಸು ಬರ್ತಾ ಇದೆ, ಸಿಟಿ ಬಸ್ಸು. ಕೊಯಂಬತ್ತೂರಿಗೆ ಬಂದುಬಿಟ್ಟು ನೀವು ಬಸ್ಸಲ್ಲಿ ಕೂಡ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಈ ವ್ಯೂ ಅಂತೂ ನನಗೆ ಪದೇ ಪದೇ ಕಣ್ಣು ಆ ಕಡೆನೇ ಸೆಳೀತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ನನ್ನೊಬ್ಳಿಗೆ ಹಾಗೇನಾ ಅಂತ ಅನ್ಕೊಂಡ್ರೆ ಇಲ್ಲ, ನನ್ನ ಮಗಳಿಗೂ ಅಷ್ಟೇ. ಅಮ್ಮ ಅಲ್ಲಿ ನೋಡಮ್ಮ ಎಷ್ಟು ಚೆನ್ನಾಗಿದೆ, ಇದನ್ನು ವಿಡಿಯೋ ತೆಗಿಯಮ್ಮ, ಫೋಟೋ ತೆಗಿಯಮ್ಮ ಅಂತ ಅಷ್ಟು ಇಷ್ಟಪಡ್ತಾಯಿದ್ಲು. ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಸರಿ ಎಲ್ಲ ಮುಗೀತು, ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಲೈಟಾಗಿ ಹಸಿವಾಯಿತು, ಮಕ್ಳಿಗೂ ಅಷ್ಟೇ, ಯಾಕಂದ್ರೆ ಅಷ್ಟೊತ್ತು ಬಿಸಿಲಲ್ಲಿ ನಿಂತಿದ್ವಿ. ಸರಿ ಏನಾರು ಸಿಗುತ್ತಾ ನೋಡೋಣ ಅಂತೇಳಿ ಕಾರ್ ಪಾರ್ಕಿಂಗ್ ಹತ್ರ ಹೋದ್ವಿ. ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕಾದ್ರೆ ನನಗೆ ಗೊತ್ತಾಯಿತು ಅಲ್ಲೊಂದು ಕ್ಯಾಂಟೀನ್ ಥರ ಇದೆ ಅವ್ರದ್ದೇನೆ ಅಂತ ಹೇಳ್ಬಿಟ್ಟು, ಸರಿ ಏನಾರು ಲೈಟಾಗಿ ತಗೊಳ್ಳೋ ಅಂತ ಹೋದೆ. ಅಲ್ಲಿ ಫುಡ್ಡು ಅಷ್ಟೇ ತುಂಬ ಡಿಫ್ರೆಂಟಾಗಿತ್ತು, ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಲಿಮಿಟೆಡ್ ಐಟಮ್ಸ್ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ಅವ್ರು ಅಡುಗೆ ಮಾಡಿದ್ರೆ ನಮಗೆ ಕಾಣೋ ರೀತಿ ಇತ್ತು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಟೇಸ್ಟು ಅಷ್ಟೇ ಒಂಥರ ತುಂಬ ಫ್ರೆಶ್ಶಾಗಿ ಅವಾಗ ಮಾಡಿ ಅವಾಗ ಕೊಡ್ತಾರೆ ಅನ್ನೋ ಥರ ಇತ್ತು. ಆ್ಯಕ್ಚುಲಿ ನಾನು ವೆಜ್ ಪಪ್ಸ್ ತೊಗೊಂಡೆ. ಆ ತರಕಾರಿ ಏನು ಒಳಗಡೆ ಹಾಕಿರ್ತಾರಲ್ಲ, ಈಗ ನಾರ್ಮಲ್ ಬೇಕ್ರಿ ತೊಗೊಂಡ್ರೆ ಅದೊಂಥರ ಹೆವಿ ಮಸಾಲೆ ಎಲ್ಲ ಹಾಕಿ ಒಂಥರ ಕರ್ರಗಾಗ್ಬಿಟ್ಟಿರುತ್ತೆ, ಒಂಥರ ಬ್ರೌನಾಗಿ ಆ ಥರ ಇರುತ್ತೆ. ಬಟ್ ಇಲ್ಲಿ ಎಷ್ಟು ಫ್ರೆಶ್ಶಾಗಿ ಕ್ಯಾರೆಟು ಅದೆಲ್ಲ ಕಾಣ್ತಾ ಇತ್ತು ಅಂದರೆ ತುಂಬ ಬಾಯ್ಲ್ ಮಾಡ್ದಂಗೆ, ತುಂಬ ಆಯಿಲ್ ಹಾಕ್ದಂಗೆ ಅಷ್ಟು ಚೆನ್ನಾಗಿ ಅವರು ರೆಡಿ ಮಾಡಿದರು. ನನಗೆ ಅದಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನನ್ನ ಮಕ್ಕಳು ಜ್ಯೂಸ್ ತೊಗೊಂಡ್ರು, ಜ್ಯೂಸು ಅಷ್ಟೇ ಫ್ರೆಶ್ಶಾಗಿ ಮಾಡಿಕೊಟ್ಟಿದ್ರು, ಟೇಸ್ಟು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಬಂದರೆ ಖಂಡಿತ ಈ ಟೇಸ್ಟ್ನ ಮಾಡಲೇಬೇಕು ನೀವು. ಇಷ್ಟೇ, ನಾವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೊರಟ್ಬಿಟ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಕೂಡ ಅನ್ಕೋತೀನಿ. ಯಾರಾದರೂ ನೀವು ಪ್ಲ್ಯಾನ್ ಮಾಡೋ ಹಾಗಿದ್ರೆ ಇಲ್ಲಿಗೆ ಹೋಗೋದು ವರ್ತ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಕಾರ್ ಪಾರ್ಕಿಂಗ್ ಅಂತೂ ಇಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ನಾವು ಇಲ್ಲಿಂದ ಹೊರಡೋ ಅಂಥ ಟೈಮ್ ಆಗೇ ಹೋಯಿತು. ಸೊ ನಮ್ಮ ಕಾರ್ ಹತ್ರ ನಾವು ಬಂದ್ವಿ. ಇಷ್ಟು ದೂರ ನಿಲ್ಲಿಸಿ ಅಲ್ಲಿವರೆಗೂ ನಡ್ಕೊಂಡು ಬರಬೇಕಾಗಿತ್ತು. ಸೊ ಒಂದು ಸರ್ತಿ ಈ ಕಡೆ ಬಂದಿದ್ದಕ್ಕೆ ಮಕ್ಕಳು ಸುಸ್ತಾಗ್ಬಿಟ್ರು, ಇಷ್ಟು ದೂರ ನಡಿಬೇಕಂತ. ಒಳ್ಳೇದಾಯಿತು, ನಾವು ಅರ್ಧದಲ್ಲೇ ಇಳ್ಕೊಂಡು ಬಂದಿದ್ದು. ಇವಾಗ ನಾವು ಎಕ್ಸಿಟ್ ಏನು ಆಗ್ತಾ ಇದ್ದೀವಲ್ಲ, ಅದೇ ಆ್ಯಕ್ಚುಲಿ ಮೇನ್ ಎಂಟ್ರಿ ಇದಕ್ಕೆ. ಸೊ ನಾವು ಬ್ಯಾಕ್ ಸೈಡಿಂದ ಬಂದ್ವಿ, ಫ್ರಂಟ್ ಸೈಡಿಂದನೇ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾರನ್ನ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಶೇರ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನನ್ನ ID surali14192023. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಟೇಕ್ ಕೇರ್, ಬಾಯ್.